ಸ್ವಿಮ್ಮಿಂಗ್ ಪೂಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನೀರು ತುಂಬಿಸಿ, ನಾಳೆ ಪಾರ್ಟಿ ಇದೆ. ಆಮೇಲೆ ಎಲ್ಲ ಒಂದು ಸಲ ಮೇಂಟೈನ್ ಮಾಡೋಕ್ಕೆ, ಮೋಟ್ರೆಲ್ಲ ಸರಿ ಇದೆ ಅಂತ ಚೆಕ್ ಮಾಡಿ. ಇನ್ನೇನಿದ್ರೆ ನನಗೆ ಫೋನ್ ಮಾಡಿ. ಓಕೆ, ಹೋಗಿ. ಹಲೋ, ಹೇಳಿ ಸರ್. ಅಂತೂ ನೀವು ನಮ್ಮನ್ನು ಚೆನ್ನಾಗಿ ಎದುರಿಸಿದ್ರಿ. ಯಾರಾದರೂ ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾರೆ ಹೇಳಿ? ಏನೋ ಆಯಿತು ಬಿಡಿ ಸರ್, ನೀವು ದೊಡ್ಡವರು, ತಪ್ಪಿದ್ರೆ ಕ್ಷಮಿಸಬೇಕು. ನನ್ನ ಉದ್ದೇಶ ಬೇರೆಯೇ ಇತ್ತು. ಸಾರಿ. ಛೆ, ಇದರಲ್ಲಿ ನೀವು ಸಾರಿ ಕೇಳುವಂಥದ್ದೇನಿಲ್ಲ. ಯಶೋದವರು ನನಗೆಲ್ಲ ಹೇಳಿದರು. ನಿಮ್ಮ ಕಾಳಜಿನೂ ಒಳ್ಳೆಯದೇ. ಅಂತೂ ಎಲ್ಲ ಒಳ್ಳೆಯದರಲ್ಲೇ ಕೊನೆ ಆಯ್ತಲ್ಲ. ಅಂದಹಾಗೆ ಸರ್, 16ಕ್ಕೆ ನೀವು ನಮ್ಮಲ್ಲಿಗೆ ಬರಬೇಕು. ಆವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲೇ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಡೆಗೂ ಫಿಕ್ಸ್ ಮಾಡೇ ಬಿಟ್ರಿ. ಇಷ್ಟು ಮಾಡಿದ ಮೇಲೆ ಅದೊಂದು ಬಾಕಿ ಯಾಕೆ ಹೇಳಿ? ನಾನು ತಡ ಮಾಡಿದ್ರು ಯಶೋಧ ಅವರು ಬಿಡಬೇಕಲ್ಲ, ತಲೆ ಮೇಲೆ ಕೂತು ಮಾಡಿಸ್ತಾರೆ. 16ಕ್ಕೆ ಒಳ್ಳೆ ಗಳಿಗೆ ಇದೆ. ಬೆಳಿಗ್ಗೆ ನೀವು ಬೇಗ ಹೊರಟ್ರೆ 11 ಗಂಟೆ ಅಷ್ಟೊತ್ತಿಗೆ ಹಳೆಬೀಡಲ್ಲಿ ಇರ್ಬೋದು. ನಾವು ಅಲ್ಲಿಗೆ ಬರೋದು ಕಷ್ಟ ಆಗ್ಬೋದು. ಯಾಕೆ? ಯಶುಗೆ 4 ತುಂಬಿ 5ನೇ ತಿಂಗಳು ನಡೀತಿದೆ. ದೂರ ಪ್ರಯಾಣ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಅವಳಂತೂ ತಮ್ಮನ ಎಂಗೇಜ್ಮೆಂಟು ಅಂತ ತುಂಬ ನಿರ್ಲಕ್ಷ್ಯ ಮಾಡಿಬಿಡ್ತಾಳೆ. ಸದ್ಯದ ಪರಿಸ್ಥಿತಿಲಿ ಯಶುಗೆ ಅಲ್ಲಿ ಬರೋದು ಕಷ್ಟ ಆಗುತ್ತೆ. ಯಶೋಧ ಅವರು ಬರದೇ ಇದ್ರೆ ಹೇಗೆ? ನೀವೇ ಇಲ್ಲಿಗೆ ಬರೋ ಬಗ್ಗೆ ಯೋಚನೆ ಮಾಡಿ. ಸುಮತಿ ತಂದೆ ತಾಯಿಗೂ ಹೇಳಿ. ಇದು ಅನಿವಾರ್ಯ ಅಷ್ಟೇ. ಸರಿ, ನಾವೇ ಬರ್ತೀವಿ. ಬೆಳಿಗ್ಗೆ ಬೇಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೊರಟ್ಬಿಡ್ತೀವಿ. ನಿಮ್ಮ ಮುಹೂರ್ತ ಗಳಿಗೆ ಪ್ರಕಾರನೇ ಎಲ್ಲ ಆಗಲಿ. ಆದರೆ ಹಳೆಬೀಡಿನ ಬದಲು ನಮ್ಮನೆ ಅಷ್ಟೇ. ಅಂತೂ ದೊಡ್ಡ ವ್ಯತ್ಯಾಸ ಏನೂ ಆಗಲ್ಲ. ಹಾಗೆ ಆಗಲಿ. ಯಶೋಧ ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ. ಇನ್ನು ಏನೇನು ಕಾದಿದೆಯೋ. ಎಲ್ಲಿಗೆ ಹೊರಟ್ರಿ? ಡಾಕ್ಟ್ರು ಬರೋದಕ್ಕೆ ಹೇಳಿದ್ದಾರೆ. ಮೊನ್ನೆ ತಾನೇ ಹೋಗಿ ಬಂದ್ರಿ ಅಲ್ವಾ? ಹೌದು, ಬನ್ನಿ ಅಂತ ಹೇಳಿದ್ದಾರೆ. ಹೇಳಿ ನಾರಾಯಣ ಅವರೇ, ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಾ? ಹೌದು, 16ಕ್ಕೆ ಫಿಕ್ಸ್ ಮಾಡಿದ್ವಿ. ನಮ್ಮ ಹಳೆಬೀಡು ದೇವಸ್ಥಾನದಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನಿಮಗೆ ಸ್ವಲ್ಪ ಕಷ್ಟ ಆಗತ್ತಂತಲ್ವಾ? ಹೇಗಾದರೂ ಬರ್ತೀನಿ, ಪರವಾಗಿಲ್ಲ. ನಾನೀಗ ರಘು ಅವರಿಗೆ ಫೋನ್ ಮಾಡಿದ್ದೆ. ಅವ್ರು ನಿಮ್ಮ ವಿಷಯ ಹೇಳಿದರು. ಡಾಕ್ಟ್ರು ನಿಮಗೆ ಪ್ರಯಾಣ ಮಾಡಬಾರ್ದು ಅಂತ ಹೇಳಿದಾರಂತೆ. ಬೇಡಮ್ಮ, ಇಂಥ ಸಮಯದಲ್ಲಿ ಪ್ರಯಾಣ ಮಾಡೋದು ಒಳ್ಳೆಯದಲ್ಲ. ನನಗೂ ಅದ್ರ ಬಗ್ಗೆ ಯೋಚನೆ ಬರಲಿಲ್ಲ ನೋಡಿ. ಹಾಗಂತ ಎಂಗೇಜ್ಮೆಂಟ್ನ ನಿಲ್ಲಿಸೋದು, ಮುಂದಕ್ಕೆ ಹಾಕೋದು ಮಾಡಬೇಡಿ. ಬೇಕಾದರೆ ನಾನು ಇಲ್ಲೇ ಇರ್ತೀನಿ. ಬೇಡ ಬೇಡ, ನೀವು ಬರದೇ ಇದ್ದರೆ ಹೇಗೆ? ನೀವು ಬಂದ್ರೇ ಅದಕ್ಕೆ ಕಳೆ ಬರೋದು. ಅದು ಅಲ್ಲದೆ ಚೇತನ್ಗೆ ಕಾರಲ್ಲಿ ಬರೋದು ಕಷ್ಟ ಆಗ್ಬೋದು. ಅದಕ್ಕೆ ರಘು ಒಂದು ಮಾತು ಹೇಳಿದರು, ನಾವೇ ಬೆಂಗಳೂರಿಗೆ ಬಂದರೆ ಹೇಗೆ ಅಂತ. ಛೇ, ನಾವು ಗಂಡಿನ ಕಡೆಯವರು, ನಾವೇ ನಿಮ್ಮ ಮನೆಗೆ ಬರೋದು ಸಂಪ್ರದಾಯ ಅಲ್ವಾ? ನೀವು ಹೇಳೋದು ನಿಜಾನೇ. ಆದರೆ ಇಂಥ ಸಮಯದಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಅದಕ್ಕೆ ನಿಮ್ಮ ಮನೆಯಲ್ಲೇ ನಿಶ್ಚಿತಾರ್ಥ ಮಾಡೋಣ ಅಂತ ರಘು ಅವ್ರು ಹೇಳಿದ್ರು. ನಿಮಗೇನು ತೊಂದರೆ ಇಲ್ಲ ಅಂದರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಸುಮತಿ ತಂದೆ ತಾಯಿನೂ ನಮ್ಮ ಮನೆ ನೋಡ್ದಾಗತ್ತೆ. ಹಾಗಾದರೆ ನಾವೇ ಬರ್ತೀವಿ ಯಶೋದವರೇ. ಅಂತೂ ನಮಗೋಸ್ಕರ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ನಾರಾಯಣ ಅವರೇ. ಸಂಬಂಧದ ಬೆಲೆ ಅಂದರೆ ಇದು. ಸರಿ, ಸಿಗೋಣ. ಅಂಕಲ್, ನಾಣ್ಯಕ್ಕೆ 2 ಮುಖ ಇರುತ್ತೆ. ಒಂದು ಕಡೆ ಸಂಖ್ಯೆ, ಇನ್ನೊಂದು ಕಡೆ ಸಿಂಬಲ್. ಸಂಖ್ಯೆನ ಅಳಿಸಿ ಹಾಕಿದ್ರೆ ನಾಣ್ಯಕ್ಕೆ ಬೆಲೆ ಇರುತ್ತಾ? ಆಗ
ಇನ್ನೊಂದು ಕಡೆ ಇರೋ ಸಿಂಬಲ್ಗೂ ಬೆಲೆ ಇರಲ್ಲ ಅಲ್ವಾ? ಈ ಪ್ರಶ್ನೆ ಯಾಕೆ ಇವಾಗ? ದೈನೇಸಿ ಸ್ಥಿತಿಯಲ್ಲಿರೋರಿಗೆ ಪ್ರಶ್ನೆಗಳಿಗೆ ಬರ ಇರಲ್ಲ, ಉತ್ತರದ ಕೊರತೆ ಕಾಡುತ್ತೆ. ಸಿಕ್ಕಿದ್ರೂ ಅದ್ಯಾವುದು ಸರಿಯಲ್ಲ ಅನ್ನೋ ಭಾವನೆ. ಅಂಕಲ್, ನಾನು ದೇವ್ಕಿ, ಹಿಂದಿನ ದೇವ್ಕಿ ಅಂದರೆ ಹೊಟ್ಟೆ ಭಾರ ಇಲ್ಲದೆ ಇರೋ ದೇವ್ಕಿ ಆಗಿದ್ದಿದ್ರೆ ಈಗ ತುಂಬ ಚಾಲ್ತಿಯಲ್ಲಿರೋ ನಾಣ್ಯ ಆಗಿರ್ತಿದೆ ಅಲ್ವಾ? ಯಶೋಧ ಜೊತೆ ಒಪ್ಪಂದ ಮಾಡಿಕೊಂಡು ಗ್ರೇಟ್ ಸಿಂಬಲ್ ಆಗೋದಕ್ಕೆ ಹೊರಟೆ. ಆದರೆ ಅವಳು ನನ್ನ ಐಡೆಂಟಿಟಿ ಸಂಖ್ಯೆನೇ ಅಳಿಸಾಕ್ಬಿಟ್ಲು. ಇನ್ನೂ ನೆಮ್ಮದಿ ಇಲ್ಲ ಆ ಯಶೋಧಾಗೆ. ಇನ್ನೂ ಉಚ್ತಾನೇ ಇದ್ದಾರೆ ಬೇರೆ ಬೇರೆ ಕತೆ ಕಟ್ಟೋ ಮೂಲಕ. ಅವ್ರ ಅಕ್ಕಂಗೆ ನನ್ನನ್ನು ಗಂಡ ಬಿಟ್ಟವಳು ಅಂತ ಅಂತಾರೆ. ಅವ್ರ ಅಕ್ಕ ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾರೆ. ನಿಮ್ಮ ಹತ್ರ ಒಂದು ಸಲಹೆ ಕೇಳ್ತಿದ್ದೀನಿ. ನಾನು ಆ ಮಗು ಹೆಸರು ರಘುದ್ದೇ ಹಾಕಬೇಕಾಗತ್ತೆ ಅಂತ ಹೇಳಿದ್ದೀನಿ. ಬಹುಶಃ ಈ ಮಾತು ಆ ಮನೆಯಲ್ಲಿ ಕಡ್ಡಿಗೀರಿದ ಹಾಗಾಗಿರುತ್ತೆ. ಯಶೋಧ ಇನ್ನೂ ಅವ್ರ ಬಸ್ರಿ ಅನ್ನೋದನ್ನ ನನ್ನಿಂದ ಮುಚ್ಚಿಟ್ಟಿದ್ದಾರೆ. ಅಲ್ಲೆಲ್ಲರೂ ಮನಸ್ಸು ಮೇಣದ ಬತ್ತಿ ಥರ ಇರೋದ್ರಿಂದ ಬೆಂಕಿ ಬೇಗ ಹತ್ಕೋಬೋದು. ಆ ರೀತಿ ಆದರೆ ನಾನು ಧೈರ್ಯ ಮಾಡಿ ಮನೆ ಆಚೆ ಬರಲ್ಲ. ನೀನು ಹೊರಟು ಬರೋದು ತಕ್ಷಣಕ್ಕೆ ಸಾಧ್ಯ, ಆದರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಅವರ ಮಗುನ ಇಟ್ಕೊಂಡು ನೀನು ಬರೋದು ಕಷ್ಟ. ಗೊತ್ತಿದೆ ಅಂಕಲ್, ಆದರೆ ಕೊಸರಾಡಿ ಆದರೂ ಆಚೆ ಬರಲೇಬೇಕಾಗಿದೆ. ನಿಮ್ಗಿನ್ನೊಂದು ವಿಚಾರ ಗೊತ್ತಿಲ್ಲ ಅಂಕಲ್. ಆ ಮನೆಗೆ ನನ್ನ ತಂಗಿ ಸೊಸೆ ಕಾಲಿಡ್ತಿದ್ದಾಳೆ. ಬಂದು ಹೋಗಿ ಮಾತುಕತೆ ಎಲ್ಲ ಮುಗ್ದಿದೆ. ನಿಶ್ಚಿತಾರ್ಥ ಮಾತ್ರ ಬಾಕಿ ಅಷ್ಟೆ. ನನ್ನ ತಂಗಿ ದೊಡ್ಡ ಮನೆ ಕಾಲಿಡ್ತಿದ್ದಾಳಲ್ಲ ಅನ್ನೋ ಖುಷಿ. ಇನ್ನೊಂದು ಕಡೆ ನನ್ನ ಸಂಬಂಧ ಮತ್ತೆ ಮುಂದುವರಿಯುತ್ತಲ್ಲ, ಅದು ಸಂಕಟ. ಮಗುನೊಂದ್ಸಲ ಹೆತ್ತು ಕೊಟ್ರೆ ಮುಗ್ದೋಗ್ಬೇಕು. ಮತ್ತೆ ಅದನ್ನ ನೋಡೋದು ಅವ್ರ ಬಗ್ಗೆ ನನಗೆ ಬೇಡ ಅಂಕಲ್. ನಾನು ಈ ಮಟ್ಟಕ್ಕೆ ಮಾರ್ಕೊಂಡಲ್ಲ ಅಂತ ನನಗೆ ನಾನೇ ಬಾರಿಸ್ಕೋಬೇಕಷ್ಟೆ. ನಿಶ್ಚಿತಾರ್ಥ ಯಶೋಧ ಮನೇಲಿ ನಡೆಯುತ್ತೆ. ನಮ್ಮ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಿದ್ದಾರೆ. ಕತ್ತು ಓಡ್ ಹೋಗಿ ಬಾಗಿಲು ಹಾಕಿ ಹಾಕಿ ಆ ಚಿಲ್ಕನೆ ಅಲ್ಗಾಡ್ತಿದೆ ಅಂಕಲ್. ಒಂದು ನಿಜವಾದ ನಾಣ್ಯ ಚಲಾವಣೆಯಿಂದ ಆಚೆ ಹೋಗ್ಬೇಕಾದ್ರೆ ರಿಸರ್ವ್ ಬ್ಯಾಂಕ್ ನಿರ್ಧಾರ ತಗೋಬೇಕು. ಆದರೆ ಬೆಲೆನೇ ಕಟ್ಟೋಕ್ಕಾಗ್ದಿರೋ ನನ್ನ ಬದುಕು ಒಂದು ಬಾಂಡ್ ಪೇಪರ್ಗೆ ಸೈನ್ ಮಾಡೋ ಮುಖಾಂತರ ಚಲಾವಣೆ ಕಳ್ಕೊಂಡ್ಬಿಡ್ತು. ಅಂಕಲ್, ನೀವು ಉತ್ತರನೇ ಕೊಡ್ತಿಲ್ಲ. ಅಂಕಲ್, ಒಂದು ಪ್ರಶ್ನೆ ಕೇಳಲ್ಲ? ನಾನು ಹೀಗಾಗಿದ್ದೀನಲ್ಲ, ನನ್ನ ಲೈಫ್ನ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದಾ? ವ್ಯಾಲ್ಯೂ ಪ್ಲಸ್ ಆಗುತ್ತಾ? ಬಾ. ಯಾಕೆ ರಘು ಡಲ್ಲಾಗಿದೆಯಾ? ರೆಸಾರ್ಟ್ ಇದ್ದು ಒಂದೊಂದೇ ತಲೆನೋವು ಶುರುವಾಗಿದೆ. ನಿನಗೆ ಅಲ್ಲಿ ತಲೆನೋವು, ನನಗಿಲ್ಲಿ ದೇವ್ಕಿ ತಲೆನೋವು. ಬರ್ತಾ ಬರ್ತಾ ಅವಳು ದುರಹಂಕಾರ ಮಿತಿ ಮೀರ್ತಾ ಇದೆ. ನೀನು ಅವ್ರ ಹತ್ರ ಮಾತಾಡಬೇಡ ಯಶು. ನಾನು ಮಾತಾಡದೇ ಇದ್ರು ಅವಳೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ ರಘು. ನನಗೂ ಸಾಕಾಗಿ ಹೋಗಿದೆ. ಮತ್ತೆ ಜಗಳ ಆಯ್ತಾ? ಹೇಳಿದ್ನಲ್ಲ ನಾನು ಅವಳ ಹತ್ರ ಮಾತೇ ಆಡಲ್ಲ ಅಂತ. ಗಿರ್ಜಕ್ಕನ ಹತ್ರ ಬಾಲ ಬಿಚ್ಚಿದಾಳೆ. ಗಿರಿಜಕ್ಕನಿಗೂ ಮಾತಾಡಬೇಡ ಅಂತ ಅನ್ಬೇಕಾಗಿತ್ತು. ಹೇಗಾಗತ್ತೆ ರಘು? ಒಂದೇ ಮನೆಯಲ್ಲಿ ಇದ್ಕೊಂಡು ಮಾತಾಡಬೇಡ ಅಂತ ಹೇಳ?
ಮೊದಲೇ ಗಿರಿಜಕ್ಕಂಗೆ ಕಲ್ಲನ್ನು ಮಾತಾಡಿಸೋ ಸ್ವಭಾವ, ಅಂಥವಳನ್ನ ಮಾತಾಡಬೇಡ ಅಂದರೆ ಗಿರಿಜಕ್ಕನ ಹತ್ರ ಜಗಳ ಆಡಿದ್ಲ ದೇವಕ್ಕೆ? ಜಗಳ ಅಂತಲ್ಲ, ಗಿರಿಜಕ್ಕ ಅವಳ ಹತ್ರ ಏನೇನೋ ಕೇಳಿದಾಳೆ, ಅದಕ್ಕೆ ಇವಳು ಬಾಯಿಗೆ ಬಂದಾಗ ಮಾತಾಡಿದಾಳೆ. ಮಗುವಿನ ತಂದೆ ನೀನೇ ಅಂತ ಹೇಳಿದಾಳೆ. ದಿಸ್ ಇಸ್ ಟು ಮಚ್. ಹೋಗ್ಲಿ, ಈ ವಿಚಾರಲ್ಲಿ ಯಾಕೆ ಬಂತು? ಗಿರಿಜಕ್ಕ ನನ್ನ ಹತ್ರ ದೇವ್ಕಿನ ಯಾಕೆ ಸಾಕ್ತಾ ಇದೆಯಾ ಅಂತ ಕೇಳಿದ್ಲು. ಅದಕ್ಕೆ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟಿದ್ದಾನೆ ಅಂತ ಸುಳ್ಳು ಹೇಳಿದ್ದೆ. ಯಾರಾದರೂ ಬಸ್ರಿ ಆದರೆ ಗಂಡ ಯಾಕೆ ನೋಡೋಕೆ ಬರಲಿಲ್ಲ ಅಂತ ಕೇಳೋದಿಲ್ವಾ? ಹಾಗಾಗಿ ಗಿರಿಜಕ್ಕಂಗೆ ಆ ಕಾರಣ ಕೊಟ್ಟಿದ್ದೆ. ಅದನ್ನೇ ಗಿರಿಜಕ್ಕ ಅವಳ ಹತ್ರ ಕೇಳಿದಾಳೆ. ಅದಕ್ಕೆ ಅವಳು ಮಗುವಿನ ತಂದೆ ರಘು ಅಂತ ಹೇಳಿದ್ಲಂತೆ. ವಿಷಯನ ನೀವು ಇಲ್ಲಿವರೆಗೆ ಬೆಳೆಸಬಾರ್ದಿತ್ತು. ಯಶೋ, ನೋಡೀಗ ಎಂಥ ಅಸಹ್ಯವಾದ ಮಾತುಗಳೆಲ್ಲ ಕೇಳಬೇಕಾಗಿದೆ. ಇದೆಲ್ಲ ನಮಗೆ ಬೇಕಿತ್ತ? ಗಿರಿಜಕ್ಕನಿಗೆ ನೀನದೊಂದು ಮಾತು ಹೇಳೋದಲ್ವಾ? ಹೇಳಿದ್ದೀನಿ, ಇನ್ನು ಮುಂದೆ ಅವಳ ಹತ್ರ ಮಾತಾಡಬೇಡ ಅಂತಲೂ ಹೇಳಿದ್ದೀನಿ. ಅಂತೂ ಸುಧಾಕರ್ ನನ್ನನ್ನು ಸರಿಯಾಗಿ ಆಟ ಆಡಿಸ್ತಿದ್ದಾನೆ. ಇದಕ್ಕೂ ಸುಧಾಕರ್ಗೂ ಏನು ಸಂಬಂಧ? ನನಗೆ ಖಂಡಿತ ಗೊತ್ತು ಯಶು, ಇದೆಲ್ಲ ಅವನದೇ ಪಿತೂರಿ. ದೇವಕ್ಕೆ ಮನೆಗೆ ಬರೋದಕ್ಕೂ ಅವನೇ ಕಾರಣ, ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೂ ಅವನದೇ ಕುಮ್ಮಕ್ಕು. ಅದು ಅಲ್ಲದೆ ರೆಸಾರ್ಟ್ನ ಹಳೆ ಕೇಸ್ಗಳನ್ನೆಲ್ಲ ಮತ್ತೆ ಹೊರಗೆ ತೆಗಿತಿದ್ದಾನೆ. ತೆಗಿಲಿ ಬಿಡು, ಏನಾಗತ್ತೆ? ನಿನಗದೆಲ್ಲ ಅರ್ಥ ಆಗಲ್ಲ ಯಶು. ಏನೂ ಆಗದೆ ಇದ್ರೂ 1-2 ವರ್ಷನಾದರೂ ನನಗೆ ಕಿರಿಕಿರಿ ಮಾಡ್ಬೋದಾ? ನಿನಗೆ ಯಾಕೆ ಆ ತಲೆನೋವು? ಅಕ್ಕ ಇದ್ದಾಳಲ್ಲ, ನೋಡ್ಕೋತಾಳೆ. ಅದು ಅಷ್ಟು ಸುಲಭದಲ್ಲಿ ಹ್ಯಾಂಡಲ್ ಮಾಡೋ ಕೇಸ್ ಅಲ್ಲ ಯಶು. ಹೋಗ್ಲಿ, ಸುಧಾಕರ್ ಹತ್ರ ಒಂದ್ಸರಿ ಮಾತಾಡಿ ನೋಡು. ಹಲೋ ಹಲೋ, ಐ ಆಮ್ ವಾಸು. ಹೇಳಿ ಸರ್, ಏನಾಗಬೇಕಾಗಿತ್ತು? ಮೊನ್ನೆ 28ನೇ ತಾರೀಕು ಗುರುವಾರ ನಿಮ್ಮ ರೆಸಾರ್ಟ್ನಲ್ಲಿ ನನ್ನ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸಿದ್ದೆ. ಸುನೀತಾನೇ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಟ್ಟಿದ್ಲು. ಹೌದು, ಅವ್ರು ಅವತ್ತು ಬಂದಿರಲಿಲ್ಲ. ನನಗೆ ಅವತ್ತಿನ ದಿವಸದ ಕೆಲವು ಇನ್ಫಾರ್ಮೇಷನ್ ಬೇಕಾಗಿತ್ತು. ಅವತ್ತು ನಿಮ್ಮ ರೆಸಾರ್ಟಿನ ಕಾಟೇಜ್ಗಳಲ್ಲಿ, ರೂಮ್ಗಳಲ್ಲಿ ಯಾರ್ಯಾರಿದ್ರು ಅಂತ ಹೇಳೋಕ್ಕಾಗತ್ತಾ? ಸಾರಿ ಸರ್, ಆ ರೀತಿ ಇನ್ಫಾರ್ಮೇಷನ್ ನಾವು ಕೊಡೋಕ್ಕಾಗಲ್ಲ. ಓಕೆ, ಐ ನೋ. ಆದರೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ಬೇಕಾಗಿದೆ. ನಿಮ್ಮ ರಿಸೆಪ್ಷನ್ ಪಕ್ಕ ರೂಮ್ ಇದೆಯಲ್ಲ, ಅಲ್ಲಿ ಅವತ್ತು ದೇವಕಿ ಅಂತ ಒಬ್ಬರು ಲೇಡಿ ಇದ್ದೀರಾ? ದೇವಕಿ ಅಂತನಾ? ದೇವಕಿ ಅಂತ, ನಾನು ಮದುವೆ ಆಗಬೇಕಾಗಿರೋ ಹುಡುಗಿ. ಒಂದು ನಿಮಿಷ. ಹಾಂ. ಸರ್, 28th ಥರ್ಸ್ಡೇ ಅವತ್ತು ಆ ರೂಮಲ್ಲಿ ಯಾರೂ ಇರಲಿಲ್ಲ. ಹಾಂ, ಸರಿ ಬಿಡಿ. ಬನ್ನಿ ಯಶೋದ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮ ಆರೋಗ್ಯ ವಿಚಾರಿಸಕ್ಕೆ ಬಂದೆ. ಹೇಗಿದೆ ಆರೋಗ್ಯ? ಇದು ನಾನು ನಿಮ್ಮನ್ನು ಕೇಳಬೇಕಾಗಿರೋ ಪ್ರಶ್ನೆ. ಯಾಕಂದರೆ ನಾನೀಗಾಗಲೇ ರ್ಯಾಕ್ನಲ್ಲಿರೋ ಆಲ್ಬಮ್ ಥರ ಹಳ್ತಾಗೋಗಿದ್ದೀನಲ್ವಾ. ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ಚೆನ್ನಾಗೇ ಇದೆ, ಆದರೆ ಮನೆ ಆರೋಗ್ಯ ಹಾಳಾಗ್ತಾ ಇದೆ. ಮನೆ ಆರೋಗ್ಯ ಸರಿಯಾಗೋದಕ್ಕೆ
ಯಾರಿಗೆ ಔಷಧಿ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಮನೆ ಯಜಮಾನಿ ನೀವೇ ಅಲ್ವಾ? ಸದ್ಯ ಈಗ ಅದೊಂದಾದ್ರೂ ನೆನಪಿದೆಯಲ್ಲ, ಅದನ್ನು ಮರೆತುಬಿಟ್ಟಿದ್ದೀರೇನೋ ಅಂದ್ಕೊಂಡಿದ್ದೆ. ಅಕಸ್ಮಾತ್ ನಾನು ಮರೆತರು ನೀವೇ ಆಗಾಗ ನೆನ್ಪು ಮಾಡ್ತಾನೆ ಇರ್ತೀರಲ್ಲ. ಅಷ್ಟಕ್ಕೂ ನನಗೂ ಅದಕ್ಕೂ ಏನು ಸಂಬಂಧ ಹೇಳಿ? ನಾನೇನು ಈ ಮನೆಯಲ್ಲಿ ಇರೋದಕ್ಕೆ ಬಂದಿಲ್ವಲ್ಲ. ಯಜಮಾನ ಯಾರಾದರೆ ನನಗೇನು? ಒಪ್ಕೊಂಡಿರೋ ಕೆಲಸ ಮುಗಿಸಿ ಹೋಗೋದಷ್ಟೇ ನನಗಿರೋ ದಾರಿ. ಅವಕಾಶ ಸಿಕ್ಕಿದ್ರೆ ದಾರಿನೂ ಬಂದ್ ಮಾಡಿಕೊಂಡು ಇಲ್ಲೇ ಇದ್ಬಿಡ್ತೀರೇನು? ಹೋಗೋದ್ರೊಳಗಡೆ ಈ ಮನೆನ ನಾಶ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೀರಾ? ನಿಮ್ಮನೆ ನಾಶ ಮಾಡೋದಕ್ಕೆ ನಾನು ಯಾರು ಯಶೋದ? ಇದರಿಂದ ನನಗೇನಾದರೂ ಲಾಭ ಇದೆಯಾ ಹೇಳಿ? ಗಿರ್ಜಕ್ಕನ ಹತ್ರ ರಘುನೇ ನಿಮ್ಮ ಗಂಡ ಅನ್ನೋ ಥರ ಮಾತಾಡಿದ್ರಂತೆ. ನಿಮ್ಮ ಅಕ್ಕನಿಗೇನು ಕನ್ನಡ ಬರಲ್ವಂತ? ಲಾ ಓದ್ಬಿಟ್ರೆ ಆಕೆ ಏನು ಸರ್ವಜ್ಞನ ಮಗಳಲ್ಲ. ನೋಡಿ, ದೊಡ್ಡ ದೊಡ್ಡ ಪದಗಳನ್ನು ಬಳಸಬೇಡಿ. ಹಾಗಂತ ಹೇಳಿಲ್ವಾ ನೀವು? ನಾನು ಹೇಳಿದ್ದು ಮಗುವಿನ ತಂದೆ ರಘು ಅನ್ನೋ ಅರ್ಥದಲ್ಲಿ, ರಘು ನನ್ನ ಗಂಡ ಅನ್ನೋ ಅರ್ಥದಲ್ಲಲ್ಲ. ನಿಮ್ಮೂರಲ್ಲಿ ಅದಕ್ಕೆ 2 ಅರ್ಥ ಇರ್ಬೋದು, ಆದರೆ ನಮ್ಮೂರಲ್ಲಿ ನಿಮ್ಮ ಮಾತಿಗೆ ಒಂದೇ ಅರ್ಥ. ನೀವು ನಿಮ್ಮ ಅಕ್ಕನ ಹಾಗೇನೆ, ಎರಡಕ್ಕೂ ಅರ್ಥ ವ್ಯತ್ಯಾಸ ಇದೆ. ಸ್ವಲ್ಪ ಯೋಚನೆ ಮಾಡಿ. ಈ ಮಗುವಿನ ತಂದೆ ರಘು ಅಲ್ವಾ? ತುಂಬ ಬುದ್ಧಿವಂತಿಕೆಯಲ್ಲಿ ಮಾತಾಡಬೇಡಿ. ಈ ರೀತಿ ಹೇಳಿರೋದ್ರಿಂದ ಅದ್ರ ಪರಿಣಾಮ ಏನಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಹಾಗೆ ಹೇಳ್ದೆ ಇದ್ದಿದ್ರೆ ಪರಿಣಾಮ ಆಗ್ತಿತ್ತು. ಅಪ್ಪನ ಹೆಸರಿರೋ ಕಾಲಮ್ನಲ್ಲಿ ರಘು ಹೆಸರೇ ಇರಬೇಕಲ್ವಾ? ಇದ್ರ ಬಗ್ಗೆ ನೀವೇ ಮೊದಲು ಯೋಚನೆ ಮಾಡಬೇಕಾಗಿತ್ತು. ನನ್ನನ್ನು ಗಂಡ ಬಿಟ್ಟೋಳು ಅಂತ ನಿಮ್ಮ ಅಕ್ಕನ ಹತ್ರ ಹೇಳಿದ್ದೀರಲ್ಲ, ಅದ್ರ ಪರಿಣಾಮ ಏನು ಅಂತ ಯೋಚನೆ ಮಾಡಿದ್ದೀರಾ? ಬೇರೇನು ಹೇಳೋದಕ್ಕಾಗದೆ ಆ ರೀತಿ ಹೇಳಬೇಕಾಯ್ತು. ನನಗೂ ಅಷ್ಟೇ. ನಿಮ್ಮ ಅಕ್ಕ ಗಂಡ ಯಾರು ಅಂತ ಪದೇ ಪದೇ ಕೇಳ್ತಾ ಇದ್ದಿದ್ರಿಂದ ಬೇರೆ ಏನು ಹೇಳೋಕೆ ತೋಚದೆ ಆ ರೀತಿ ಹೇಳಬೇಕಾಯ್ತು. ಆದರೂ ನಾನು ಆ ರೀತಿ ಏನು ಹೇಳಲಿಲ್ಲ. ಮಗುವಿನ ತಂದೆ ಹೆಸರು ರಘು ಅಂತ ಹೇಳಬೇಕಾಗತ್ತೆ ಅಂತ ಮಾತ್ರ ಹೇಳಿದೆ. ಛೀ, ನಿಮ್ಗೆ ಈ ರೀತಿ ಹೇಳೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು ರೀ? ನಾನು ಹಾಗೆ ಹೇಳಿದ್ದು ನಿಮ್ಮ ಒಳ್ಳೇದಕ್ಕೆ. ನೀವು ಬಾಡಿಗೆ ತಾಯಿಯಾಗೋದಕ್ಕೆ ಬಂದಿದ್ದೀರಾ ಅಂತ ಹೇಳಿದಿದ್ರೆ ನಿಮ್ಮ ಮರ್ಯಾದೆ ಎಲ್ಲಿಗೆ ಬರ್ತಿತ್ತು ಹೇಳಿ? ಗಂಡ ಬಿಟ್ಟೋಳು ಅನ್ನೋದಕ್ಕಿಂತ ಅದೇ ಒಳ್ಳೇದಿತ್ತು. ನೀವು ನಿಮ್ಮ ರಹಸ್ಯನ ಕಾಪಾಡಬೇಕು ಅಂತ ಹೇಳಿರಲಿಲ್ಲ. ಗುಟ್ಟಾಗಿ ರೆಸಾರ್ಟಲ್ಲಿ ಇಡೋಣ ಅಂದರೆ ಅದನ್ನು ಬೇಡ ಅಂದ್ರಿ. ನಮಗೂ ಮನೆ, ಸಂಸಾರ, ನೆಂಟರು, ಖಾಸಗಿ ಬದುಕು ಇದ್ಯಾವುದು ಇಲ್ವೇನ್ರಿ? ಇದನ್ನ ನೀವು ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಮೊದಲೇ ನೀವು ನನ್ನನ್ನು ರೆಸಾರ್ಟ್ನಲ್ಲೋ ಅಥವಾ ಯಾವುದಾದ್ರೂ ಬಾಡಿಗೆ ಮನೆ ಮಾಡಿ ಇಟ್ಟಿದ್ರೆ ನಾನು ಅದಕ್ಕೆ ಹೊಂದ್ಕೋತಿದ್ದೆ. ಆದರೆ ನೀವೇ ಇಲ್ಲಿರೋದಕ್ಕೆ ಹೇಳಿದ್ದು, ಆಮೇಲೆ ನೀವೇ ಬೇರೆಯವ್ರನ್ನೆಲ್ಲ ಮನೆಗೆ ಸೇರಿಸಿದ್ದು. ನಿಮ್ಮ ಮಾತು ಮಿತಿ ಮೀರ್ತಾ ಇದೆ. ಗಿರ್ಜಕ್ಕ, ಚೇತು ಈ ಮನೆಗೆ ಬೇರೆಯವರಲ್ಲ, ನೆನಪಿರಲಿ. ಎರಡನೇದಾಗಿ ನಿಮ್ಮನ್ನ ಎಲ್ಲೇ ಇರಿಸಿದ್ರು ನೀವೇ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕೆಂದರೆ ಈ ಕೆಲಸಕ್ಕೆ ನೀವೇ ಒಪ್ಕೊಂಡು ಬಂದಿರೋದು. ಅದ್ರ ಫಲನ ಈಗ ಅನುಭವಿಸ್ತಾ ಇದ್ದೀನಲ್ಲ. ನೋಡಿ, ಒಳ್ಳೆಯದನ್ನು ಗುರುತಿಸೋ ಗುಣ ಇರಬೇಕು. ನಿಮ್ಗೆ ಆ ಗುಣ ಇಲ್ಲ. ಯಾಕೆಂದರೆ ನಿಮ್ಮದು ಆ ಕಲ್ಚರ್ ಅಲ್ಲ, ಅನ್ಕಲ್ಚರ್. ಯಶೋದ, ನನ್ನ ಕಲ್ಚರ್ ಬಗ್ಗೆ ಮಾತಾಡೋ ಮೊದಲು ನಿಮ್ಮ ಕಲ್ಚರ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ರೆಸಾರ್ಟಲ್ಲಿ ನೀವು ಒಬ್ಬರೇ ಒಂದಿನ ಹೋಗಿ ಇದ್ದು ಬಂದರೆ ನೀವು ಯಾವ ಕಲ್ಚರಿಂದ ಉದ್ಧಾರ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಶಟ್ ಅಪ್! ಈ ಮನೆಗೆ ನಿಮ್ಮ ಋಣ ಇರೋದು ಇನ್ನು 3 ಲಕ್ಷದ್ದು ಮಾತ್ರ. ಚುಕ್ತಾ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಸರಿ 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 ಸದ ಮದ ಮದ ನಿಸಾ ನಿಗರಿ ಸದ ನಿ ಸರಿ ಸರಿ ಸಾ ಸರಿ